ಇತ್ತೀಚೆಗೆ ಕಳೆದ ಆದಿತ್ಯವಾರದಂದು ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿಪತ್ತು ನಿರ್ವಹಣಾ ಸಭೆಯನ್ನು ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ವಿಪತ್ತು ನಿರ್ವಹಣಾ ಸಭೆ ನಡೆಯಿತು. ವಿಪತ್ತು ನಿರ್ವಹಣಾ ಸಭೆ ಅಂತ ಹೇಳುವಂಥದ್ದು ಮಳೆ ಬರುವಂಥ ಸಂದರ್ಭದಲ್ಲಿ, ಮಳೆಗಾಲದಲ್ಲಿ ಪ್ರಕೃತಿ ವಿಕೋಪಗಳು, ಪ್ರವಾಹಗಳು ಬರುವಾಗ ಜನರಿಗೆ ಸುರಕ್ಷಿತವಾದಂತಹ ವ್ಯವಸ್ಥೆಗಳನ್ನು ಕಲ್ಪಿಸಲಿಕ್ಕೆ ಬೇಕಾಗಿ ಸರ್ಕಾರ ಮಾಡುವಂಥ ಒಂದು ಸಭೆ. ಇದೊಂದು ಸರ್ಕಾರದ ಅಧಿಕೃತ ಸಭೆ, ಅದು ಕೂಡ ಸರ್ಕಾರದ ರಜಾ ದಿನದಲ್ಲಿ ಆಗಿರುತ್ತದೆ. ಆ ಸಭೆಯನ್ನು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕರೆದಂಥದ್ದು. ಅಂದರೆ ಆ ಸಭೆಗೆ ಅಷ್ಟೊಂದು ಮಹತ್ವ ಇತ್ತು. ಆದರೆ ಈ ಸಭೆ ಮುಗಿದ ನಂತರ ಆ ಒಂದು ವಿಚಾರಕ್ಕೆ ಬೇಕಾಗಿ ಆಗಿರುತ್ತದೆ ಆ ಸಭೆಯನ್ನು ಕರೆದದ್ದು. ಈ ಸಭೆ ಮುಗಿದ ನಂತರ ಅಲ್ಲಿ ಸಚಿವರಾದಂತಹ ಯುಟಿ ಖಾದರ್ ಅವರು ಆ ವೇದಿಕೆಯಲ್ಲಿ ಕೂತ್ಕೊಂಡು ಮಾನ್ಯ ಪೊಲೀಸ್ ಕಮಿಷನರ್ ಆದಂತಹ ಸುಧೀರ್ ಕುಮಾರ್ ರೆಡ್ಡಿ ಅವರ ಹತ್ರ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಗರದಲ್ಲಿ ಎಷ್ಟು ಮಂದಿಯನ್ನು ರೌಡಿ ಶೀಟರಿಗೆ ಹಾಕಿದ್ದೀರಿ, ಎಷ್ಟು ಮಂದಿಯನ್ನು ಗಡೀಪಾರು ಮಾಡಿದ್ದೀರಿ, ಎಷ್ಟು ಮಂದಿಯನ್ನು ಬೇರೇನ ಕ್ರಮ ಕೈಗೊಂಡಿದ್ದೀರಿ ಅಂತ ಹೇಳುವಂಥ ವರದಿಯನ್ನು ಕೇಳುವಂಥ ಸಂದರ್ಭದಲ್ಲಿ ಅವರು ಹಿಂದಿನ ಕಮಿಷನರ್ ಸಂದೀಪ್ ಪಾಟೀಲ್ ರವರಿದ್ದಂತಹ ಸಮಯದಲ್ಲಿ ಅವರು ಶೂಟ್ ಮಾಡ್ತಾ ಇದ್ರು ಅಂತ ಹೇಳುವಂಥ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ಇಲ್ಲಿ ಒಂದನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಚಿವರನ್ನು ಮಂಗಳೂರಿಗೆ ಕಳಿಸಿದಂಥದ್ದು ಉದ್ದೇಶ ಏನು ಅಂತ ಹೇಳಿದರೆ, ಪ್ರಕೃತಿ ವಿಕೋಪಗಳು ಸಂಭವಿಸುವಾಗ ಅದಕ್ಕೆ ಬೇಕಾದಂಥ ಮುನ್ನೆಚ್ಚರಿಕಾ ಕ್ರಮಕ್ಕೆ ಅಧಿಕಾರಿಗಳ ಸಭೆ ನಡೆಸಿ ಅಂತ ಹೇಳಿ ಆಗಿರುತ್ತೆ ಕಳಿಸಿದಂಥದ್ದು. ಅವರನ್ನು ಕೇವಲ ಮಂಗಳೂರಿಗೆ ಅಲ್ಲ, ಬೇರೆ ಕೆಲವು ಜಿಲ್ಲೆಗಳಿಗೂ ಕೂಡ ಇವರು ಕಳಿಸಿದ್ದಾರೆ ಮುಖ್ಯಮಂತ್ರಿಗಳು. ಆದರೆ ಇಲ್ಲಿ ಬಂದು ಆ ಸಭೆ ನಡೆಸಿದ ನಂತರ ಸ್ವಲ್ಪ ಓವರ್ ಸ್ಮಾರ್ಟ್ ಆಗಲಿಕ್ಕೆ ಬೇಕಾಗಿ, ಇಲ್ಲಿ ಸ್ವಲ್ಪ ಹೀರೋ ತರ ತೋರಿಸಲಿಕ್ಕೆ ಬೇಕಾಗಿ ಇಂಥ ಒಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿ ಒಬ್ಬರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿ, ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಹೇಳಿದರೆ ಇಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರಬೇಕಾದಂಥ ವ್ಯಕ್ತಿ, ಆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಆ ಲಾ ಅಂಡ್ ಆರ್ಡರ್ ಅನ್ನು ನಿರ್ವಹಿಸಬೇಕಾದಂತಹ ಆ ನಗರದ ಒಂದು ಕಮಿಷನರ್ ರ್ಯಾಂಕಿನ ಅಧಿಕಾರಿ ಹತ್ರ ಈ ರೀತಿಯಾದಂತಹ ಶೂಟ್ ಮಾಡುವಂತ ರೀತಿಯಲ್ಲಿ ಮಾತನಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಯಾರದಕ್ಕೆ ಅಧಿಕಾರ ಕೊಟ್ಟಂತದ್ದು? ಒಂದು ಎನ್ಕೌಂಟರ್ ಮಾಡುವಂಥದ್ದು, ಶೂಟ್ ಮಾಡುವಂಥದ್ದು ಸಂವಿಧಾನ ವಿರೋಧಿ ಕೃತ್ಯ. ಸಂವಿಧಾನ ಮತ್ತು ಈ ದೇಶದ ಕಾನೂನಿನ ಪರಿಧಿಗಿಂತ ಹೊರಗಿರುವಂಥದ್ದು. ಎಲ್ಲಿಯೂ ಕೂಡ ಶೂಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಯುಟಿ ಖಾದರ್ ಅವರು ಸ್ವತಃ LLB ಮಾಡಿದಂಥವರು, ಲಾ ಓದಿದಂಥವರು, ಅವರು ವಕೀಲರು. ಅವರಿಗೆ ಕಾನೂನು ಯಾವ ಕಾಲೇಜಿನಲ್ಲಿ ಅವರು ಲಾ ಓದಿದಂಥದ್ದು? ಅವರು ಓದಿದಂತಹ ಲಾ ಎಲ್ಲಿಯಾದರೂ ಹೇಳಿದ ಶೂಟ್ ಮಾಡಬಹುದು ಅಂತ? ಎಲ್ಲಿಯೂ ಕೂಡ ಶೂಟ್ ಮಾಡಲಿಕ್ಕೆ ಯಾವ ಅಧಿಕಾರಿಗೆ ಕೂಡ ಈ ದೇಶದಲ್ಲಿ ಅನುಮತಿ ಇಲ್ಲ. ಈ ಪೊಲೀಸರಿಗೆ ಯಾಕೆ ಬಂದೂಕು ಮತ್ತು ಪೊಲೀಸರಿಗೆ ಯಾಕೆ ರಿವಾಲ್ವರ್ ಅನ್ನು ಕೊಡುವುದು ಅಂತ ಹೇಳಿದ್ರೆ, ಅಂತಹ ಸಂದರ್ಭಗಳಲ್ಲಿ ಕ್ರಿಮಿನಲ್ಗಳನ್ನು ಭಯಪಡಿಸಲಿಕ್ಕೆ ಬೇಕಾಗಿ ಏನಾದರೂ ಹಾರ್ಡ್ ಕೋರ್ ಕ್ರಿಮಿನಲ್ಗಳಿರುವಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಂಡು ಹೋದಂಥ ಸಂದರ್ಭದಲ್ಲಿ ಅವರ ಕಾಲಿಗೆ ಶೂಟ್ ಮಾಡಲಿಕ್ಕೆ ಅವಕಾಶ ಇದೆ. ಒಬ್ಬ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರುವಂತಹ ಕ್ಯಾಬಿನೆಟ್ ಮಿನಿಸ್ಟ್ರಿ ಒಂದು ಅಧಿಕಾರಿಗೆ ಶೂಟ್ ಮಾಡಿ ಅಂತ ಹೇಳುವಂತಹ ಅಧಿಕಾರ, ಅದು ಸಂವಿಧಾನ ವಿರುದ್ಧವಾದಂತಹ ಕೆಲಸ. ಒಂದು ವೇಳೆ ಈ ರೀತಿ ಎಲ್ಲ ಅಧಿಕಾರಿಗಳು ಶೂಟ್ ಮಾಡ್ತಾ ಹೋದ್ರೆ ಈ ದೇಶದ ಪರಿಸ್ಥಿತಿ ಏನಾಗಬಹುದು? ಇಲ್ಲಿ ಉತ್ತರ ಭಾರತದಂತಹ ಸಂಸ್ಕೃತಿಗಳನ್ನು ದಕ್ಷಿಣ ಭಾರತ ನಮ್ಮ ವಿದ್ಯಾವಂತರ, ಇಲ್ಲಿನ ಪ್ರಜ್ಞಾವಂತರ ಜಿಲ್ಲೆಯಲ್ಲಿ ಇವರು ಪರಿಚಯಿಸ್ತಾ ಇರುವಂತದ್ದ. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂತಹ ಇತಿಹಾಸ ಮತ್ತು ಅದರದೇ ಆದಂತಹ ಘನತೆ ಮತ್ತು ಗೌರವ ಇದೆ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿರುವಂತಹ ಬಹುತೇಕ ಉನ್ನತ ಅಧಿಕಾರಿಗಳು, ಬಹುತೇಕ ರಾಜಕಾರಣಿಗಳು, ದೊಡ್ಡ ದೊಡ್ಡ ಉದ್ಯಮಗಳು, ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿಗಳು ಅವರ ವಿದ್ಯಾಭ್ಯಾಸ ಮಾಡಿದಂಥದ್ದು ಬಹುತೇಕ ಒಂದು 30-40% ಮಂದಿ ವಿದ್ಯಾಭ್ಯಾಸ ಮಾಡಿದಂಥದ್ದು ಇದೆ ಮಂಗಳೂರಿಂದ. ಈ ಮಂಗಳೂರಿಗೆ ಒಂದು ಸುದೀರ್ಘವಾದಂತಹ ಇತಿಹಾಸ ಇದೆ. ಉತ್ತರ ಭಾರತದ ಸಂಸ್ಕೃತಿಯನ್ನು ಇವರು ಇಲ್ಲಿ ಬಂದು ಪರಿಚಯಿಸುವಂಥದ್ದು ಸರಿಯಲ್ಲ. ಇವರಿಗೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಶಾಂತಿ ಇದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಸಂಪೂರ್ಣವಾಗಿ ಶಾಂತಿಯುತವಾಗಿದೆ. ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಇವತ್ತು ನೆಮ್ಮದಿಯಿಂದ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳು, ಅರಾಜಕತೆಗಳು ಕೂಡ ಇಲ್ಲಿ ನಡೀತಾ ಇಲ್ಲ. ಇಲ್ಲಿನ 3 ಅಧಿಕಾರಿಗಳು, ರಫ್ ಆ್ಯಂಡ್ ಟಫ್ ಅಧಿಕಾರಿಗಳು, ಒಂದು ಮಂಗಳೂರಿನ ಪೊಲೀಸ್ ಕಮಿಷನರ್, ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆಯ SP ಅವರು, ಮತ್ತೊಂದು ಉಡುಪಿ ಜಿಲ್ಲೆಯ SP ಅವರು, ಇವರು 3 ಕೂಡ ಪರಸ್ಪರ ಕಮ್ಯುನಿಕೇಷನ್ ಮಾಡಿಕೊಂಡು ಈ ಜಿಲ್ಲೆಯನ್ನು ಯಾವ ರೀತಿಯಲ್ಲಿ ಶಾಂತಿಯತ್ತ ಕೊಂಡೋಗಬೇಕು, ಈ ಜಿಲ್ಲೆಯಲ್ಲಿ ಯಾವ ರೀತಿಯಲ್ಲಿ ಕಮ್ಯುನಲ್ ಗೂಂಡಾಗಳನ್ನು ಸದೆಬಡಿಯಬೇಕು, ಈ ಜಿಲ್ಲೆಯಲ್ಲಿ ಯಾವ ರೀತಿಯಲ್ಲಿ ಕ್ರಿಮಿನಲ್ ಗೂಂಡಾಗಳನ್ನು ಸದೆಬಡಿಬೇಕು ಅಂತ ಹೇಳುವಂಥದ್ದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಅವರು ಬಂದೂಕನ್ನು ಉಪಯೋಗಿಸಿ ಅಲ್ಲ ಆ ಕೆಲಸವನ್ನು ಮಾಡಿದಂಥದ್ದು. ಅವರು ಕಾನೂನನ್ನು ಉಪಯೋಗಿಸಿಕೊಂಡು, ಪೆನ್ನು ಮತ್ತು ಪೇಪರ್ಗಳನ್ನು ಉಪಯೋಗಿಸಿಕೊಂಡು ಅವರು ಇವತ್ತು ಜಿಲ್ಲೆಯನ್ನು ನೆಮ್ಮದಿಯಲ್ಲಿಟ್ಟಿದ್ದಾರೆ. ಇವತ್ತು ಜಿಲ್ಲೆಯ ಜನ ನೆಮ್ಮದಿಯಿಂದ ನಿದ್ರಿಸ್ತಾ ಇದ್ದಾರೆ, ನೆಮ್ಮದಿಯಾಗಿ ಅವರು ಬದುಕ್ತಾ ಇದ್ದಾರೆ. ಅವರು ತನ್ನ ವ್ಯವಹಾರ
ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದು ಪೊಲೀಸ್ ಅಧಿಕಾರಿಗಳ ಹತ್ರ, ಪೊಲೀಸ್ ಸಿಬ್ಬಂದಿಗಳ ಹತ್ರ ಮಾತನಾಡಿದರೆ ಅವರು ಹೇಳುವಂತ ಉತ್ತರ ಏನು ಅಂತ ಹೇಳಿದ್ರೆ, ಇಲ್ಲಿ ನಾವು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಇವತ್ತು ನೆಮ್ಮದಿ ಇದ್ದಿದ್ದೇವೆ. ಒಂದು ಸಮಯದಲ್ಲಿ ನಾವು ಬೀದಿಯಲ್ಲಿ ನಿಂತಿದ್ದೆವು. ಆದರೆ ಇವತ್ತು ಈ ಜಿಲ್ಲೆಯಲ್ಲಿ ಕಾನೂನು ಟೈಟ್ ಆದ ಬಳಿಕ ಏನು ಮೊದಲಿನ ಅಧಿಕಾರಿಗಳಿಗೆ ಅದು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ವಾ? ಯಾಕೆ ಮಂತ್ರಿಗಳು ಫ್ರೀ ಹ್ಯಾಂಡ್ ಕೊಟ್ಟು ಇವರನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಕಳಿಸಿದ್ದಾರೆ. ಅಲ್ಲಿ ಹೋಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬನ್ನಿ ಅಂತೇಳಿ. ಅವರಿಗೆ ಯಾವುದೇ ಒತ್ತಡಗಳಿಲ್ಲ. ಈ ಒತ್ತಡಗಳಿಲ್ಲದೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಯಾವ ಅಂಶಗಳಿಗೂ ಕೂಡ ಅವರು ಬಲಿಯಾಗ್ತಾ ಇಲ್ಲ, ಅವರು ಒಳಗೊಳ್ತಾ ಇಲ್ಲ. ಇವರಿಗೆ ಏನಾಗಿದೆ, ಈಗ ಸಮಸ್ಯೆ ಆಗಿದೆ. ಯಾರಿಗೆ? ಈ ಯುಟಿ ಖಾದರ್ನ ಚೇಲಾಗಳಿದ್ದಾರಲ್ಲ, ಅಕ್ರಮ ವ್ಯವಹಾರಗಳನ್ನು ಮಾಡುವವರು, ಇಲ್ಲಿನ ಬೇರೆ ಬೇರೆ ದಂಧೆಗಳನ್ನು ಮಾಡುವಂತ ಇವರಿಗೆ ಈಗ ಸಮಸ್ಯೆ ಆಗಿದೆ. ಇಂತಹ ಅಧಿಕಾರಿಗಳು ಇಲ್ಲಿ ಇದ್ರೆ ನಮಗೆ ಇಲ್ಲಿ ಸಮಸ್ಯೆ ಆಗ್ತದೆ. ಆದ ಕಾರಣ ಈ ಅಧಿಕಾರಿಗಳನ್ನು ಇಲ್ಲಿಂದ ಕಳಿಸಬೇಕು ಅಂತ ಆದ್ರೆ ಏನಾದರೂ ಇಲ್ಲಿ ಒಂದು ಕಾಂಟ್ರವರ್ಸಿ ಆಗಬೇಕು. ಶೂಟ್ ಮಾಡುವಂತದ್ದ, ಅಥವಾ ಗೋಲಿಬಾರ್ ಮಾಡುವಂತದ್ದ, ಅಥವಾ ಎನ್ಕೌಂಟರ್ ಮಾಡುವಂತದ್ದ, ಈ ರೀತಿಯಾದಂತಹ ಕೆಲಸಗಳು ಇಲ್ಲಿ ಆದ್ರೆ ಈ ಅಧಿಕಾರಿಯನ್ನು ಇಲ್ಲಿಂದ ಕಳಿಸಲಿಕ್ಕೆ ಆಗ್ತದೆ. ತಮ್ಮ ರಾಜಕೀಯ ಬೇಳೆ ಬೇಯಿಸಲಿಕ್ಕೆ ಆಗ್ತದೆ. ತಮ್ಮ ಅಕ್ರಮ ವ್ಯವಹಾರಗಳನ್ನು ಹೆಗ್ಗಿಲ್ಲದೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವಂತ ಭಾವನೆ ಇಲ್ಲಿರ್ತಕ್ಕಂತಹ ಇವರ ಸಚಿವರ ಚೇಲಾಗಳಿಗೆ ಬಹುಶಃ ಆಗಿರಬಹುದು. ಆದ ಕಾರಣ ಆಗಿರಬಹುದು, ಯಾವತ್ತೋ ಆದಂತಹ ಒಂದು ಎನ್ಕೌಂಟರ್ ಅನ್ನು ಅಥವಾ ಶೂಟ್ ಅನ್ನು ಉಲ್ಲೇಖಿಸಿಕೊಂಡು ಅವರು ಆ ರೀತಿ ಮಾಡಿದ್ದಾರೆ, ಈ ರೀತಿ ನೀವು ಮಾಡಬೇಕು ಅಂತ ಹೇಳುವಂತ ಅರ್ಥದಲ್ಲಿ ಅವರು ಮಾತನಾಡಿದ್ದನ್ನು. ಅದರೊಂದಿಗೆ ಅವರು ಹೇಳಿದ್ದೇನು ಅಂತ ಹೇಳಿದ್ರೆ, ಅವತ್ತು ಆ ಕಮಿಷನರ್ ಇರುವಾಗ ಅವರು ಶೂಟ್ ಮಾಡಿದ್ದು ಕ್ರಿಮಿನಲ್ಗಳು ಅವರ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ನನ್ನ ಮನೆಗೆ ಬರ್ತಾ ಇದ್ರು, ನನ್ನೊಂದಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರು ಅಂತ. ಹಾಗಾದ್ರೆ ಕ್ರಿಮಿನಲ್ಗಳಿಗೂ ಮತ್ತು ಇವರಿಗೆ ಏನು ಅನೈತಿಕ ಸಂಬಂಧ ಇರುವಂತದ್ದು? ಯಾಕೆ ಆ ಕ್ರಿಮಿನಲ್ಗಳು ಇವರ ಮನೆಗೆ ಹೋಗ್ತಾ ಇರುವಂತದ್ದು? ಪೊಲೀಸರು ಅವರ ಮೇಲೆ ಕ್ರಮ ಕೈಗೊಳ್ಳುವಾಗ ಯಾಕೆ ಇವರ ಮೇಲೆ ಹೋಗ್ತಾ ಇರುವಂತದ್ದು? ಇದೆಲ್ಲವನ್ನು ಕೂಡ ಚರ್ಚೆ ಮಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಈ ಅವಿವೇಕಿತನದ ಹೇಳಿಕೆಗೆ ಹಿಂದೊಮ್ಮೆ ಪುತ್ತೂರಿನ ಶಾಸಕರಾದಂತಹ ಅಶೋಕ್ ರೈಗಳು ಇಲ್ಲಿ ಒಂದು ಪೊಲೀಸರು ಕಾಲಿಗೆ ಶೂಟ್ ಮಾಡುವಾಗ ತಲೆಗೆ ಶೂಟ್ ಮಾಡಬೇಕು ಅಂತ ಹೇಳಿದ್ರು. ಇದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಅರ್ಥದಲ್ಲಿ ಇವರು ಕೂಡ ಅವಿವೇಕಿತನವನ್ನು, ಒಂದು ಪ್ರಬುದ್ಧತೆ ಇಲ್ಲದಂತಹ ರೀತಿಯಲ್ಲಿ ಇವರು ತನ್ನ ನಡೆಯನ್ನು ಇವರು ಪ್ರದರ್ಶಿಸಿದ್ದಾರೆ. ಇವತ್ತು ನಾವು ಮುಖ್ಯಮಂತ್ರಿಗಳಲ್ಲಿ ಹೇಳುವುದೇನು ಅಂತ ಹೇಳಿದ್ರೆ, ಇದು ಬಹಳ ಒಂದು ದೊಡ್ಡ ಇವರು ಮಾಡಿದಂದು ಸಂವಿಧಾನ ಮತ್ತು ಕಾನೂನು ವಿರೋಧಿಯಾದಂತಹ ಒಂದು ಕೆಲಸವಾಗಿರ್ತದೆ. ಆದ ಕಾರಣ ಇದು ಇವರ ರಾಜೀನಾಮೆಯನ್ನು ಪಡ್ಕೊಳ್ಬೇಕು. ಇವರಿಗೆ ಈ ಮಂತ್ರಿ ಸ್ಥಾನದಲ್ಲಿರಲಿಕ್ಕೆ ಯಾವುದೇ ಒಂದು ನೈತಿಕತೆ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರಿಗೆ ಮುಕ್ತವಾಗಿ ಮತ್ತು ಅವರಿಗೆ ಯಾವುದೇ ಒಂದು ಅಡೆತಡೆಗಳಿಲ್ಲದೆ, ಒತ್ತಡಗಳಿಲ್ಲದೆ ಮುಕ್ತವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿಯಿಂದ, ನೆಮ್ಮದಿಯಿಂದ, ಇವತ್ತು ಮಧ್ಯರಾತ್ರಿಯಲ್ಲಿಯೂ ಕೂಡ ಜನ ಒಂದು ರಸ್ತೆಗಳಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಜನ ಮಧ್ಯರಾತ್ರಿಯಲ್ಲಿಯೂ ಕೂಡ ಭೀತಿ ಇಲ್ಲದೆ ನಿರ್ಭೀತಿಯಿಂದ ಚಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಡೀತಾ ಇದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಕಾರಣಕರ್ತರಾದಂತಹ IPS ಅಧಿಕಾರಿಗಳ ಪವರ್ ಏನಂತ ಹೇಳುವಂಥದ್ದು ಇನ್ನು ನಮ್ಮ 3 ಅಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಆದ ಕಾರಣ ಇನ್ನು ಅವರನ್ನು ಯಾವುದೇ ಕಾರಣಕ್ಕೂ ಇಲ್ಲಿಂದ ವರ್ಗಾವಣೆ ಮಾಡಲಿಕ್ಕೂ ನಾವು ಬಿಡುವುದಿಲ್ಲ. ಯಾವುದೇ ಕಾರಣಕ್ಕೂ ಅವರ ಏನು ನೈತಿಕತೆಗೆ ಕುಂದುಂಟಾಗುವಂತಹ ಅಥವಾ ಅವರ ಒಂದು ಏನು ಆ ಕೆಲಸಕ್ಕೆ ಒತ್ತಡ ಹೇರುವಂತಹ ಯಾವ ಕೆಲಸಗಳನ್ನು ಕೂಡ ಮಾಡಬಾರದು. ಯುಟಿ ಖಾದರ್ ಅವರ ಈ ಹೇಳಿಕೆಯನ್ನು ನಾವು ಖಡಾಖಂಡಿತವಾಗಿ ನಾವು ಅದನ್ನು ಖಂಡಿಸ್ತೇವೆ. ಅದೇ ರೀತಿ ಅವರು ಈ ಹುದ್ದೆಯಲ್ಲಿ ಮುಂದುವರಿಯಲಿಕ್ಕೆ ಯಾವುದೇ ಅರ್ಹತೆ ಇಲ್ಲ. ಅವರನ್ನು ಸಚಿವ ಸ್ಥಾನದಿಂದ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ವಜಾ ಮಾಡಬೇಕು ಅಥವಾ ಅವರ ರಾಜೀನಾಮೆ ಪಡೆಯಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ.